ನಮಸ್ಕಾರ. ನಾನು ನಿಮ್ಮ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಗೋಬಿಯಿಂದ ಪಕೋಡ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ವಿ. ತುಂಬ ಚೆನ್ನಾಗಿರ್ತೈತೆ, ಯೂನಿಕಾಗಿ ತಿಂಡಿ ಇದು. ಕಾಫಿ ಟೀ ಜೊತೆಗೆ ಮತ್ತು ಊಟದ ಜೊತೆಗೂ ನಂಚ್ಕೊಳೋಕ್ಕೂ ಅಷ್ಟೇ ಟೇಸ್ಟಾಗಿರ್ತೈತೆ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇವತ್ತು ಹೂಕೋಸಿಂದು ಒಂದು ಪಕೋಡ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಹೂಕೋಸು ತೊಗೊಂಡು ಒಂದೇ ಕಾಲಿಫ್ಲವರ್ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ಈ ರೀತಿಯೊಳಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರೊಳಗೆ ಪಕೋಡ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತೈತೆ. ಈಗ ನಾನು ಒಂದು ಪಾತ್ರೆಗೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊತೀನಿ. ನೋಡಿ ಕುದೀತಾ ಇದೆ. ಈಗ ಈ ಕಾಲಿಫ್ಲವರ್ ಹಾಕ್ಕೊಂಬಿಡೋಣ. ಈ ಥರ ಬಿಸಿನೀರೊಳಗಡೆ ಕಾಲಿಫ್ಲವರ್ ಹಾಕಿ ತೆಗೆಯೋದ್ರಿಂದ ಹುಳುಗಳಿದ್ದರೆ ಸಾಯ್ತೈತೆ, ಮತ್ತು ಮದ್ದುಗಿದ್ದು ಏನನ್ನು ಹೊಡೆದಿದ್ರೆ ಔಷಧಿ ಅದೂ ಕ್ಲೀನ್ ಆಗ್ತೈತೆ. ಹಾಗಾಗಿ ಒಂದು ಕೊದಿ ಬಂದರೆ ಸಾಕು, ಆಮೇಲೆ ಆಫ್ ಮಾಡಿಬಿಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಸಾಕು. ಇಷ್ಟು ಕುದ್ರೆ ಗ್ಯಾಸ್ ಆಫ್ ಮಾಡಿ ಇದನ್ನ ಸೋಸ್ಕೊಳ್ಳೋಣ. ಎಣ್ಣೆನ ಬಿಸಿಗಿಟ್ಟಿದ್ದೀನಿ, ಕಡಿಮೆ ಮಾಡಿ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ. ಈಗ ಬೇರೆ ಬಟ್ಲಿಗೆ ಹಾಕ್ಕೊಳ್ಳೋಣ. ಇದು ಹಾರಿಸಿದ್ದೀನಿ ನಾನು, ಯಾಕಂದರೆ ಬಿಸಿ ಇರೋವಾಗ ಹಾಕ್ಬಾರ್ದು, ಅಂಟಾಗ್ಬಿಡ್ತೈತಿ. ಇಲ್ಲಾಂದರೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ವಿ. ಒಂದು ಜರಡಿ ಇಟ್ಕೊಂಡು ಅದಕ್ಕೆ 1 ಬಟ್ಲಷ್ಟು ನಾವು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ನಾನು ಮುಕ್ಕಾಲು ಬಟ್ಲು ಹಾಕ್ತೀನಿ, ಸ್ವಲ್ಪ ಕಾಲು ಬಟ್ಲು ತೆಗೆದಿಡ್ತೀನಿ. ಫಸ್ಟ್ ಇದನ್ನ ಜರಡೆ ಮಾಡ್ಕೊಂಬಿಡೋಣ. ಒಂದು 4 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ, ಕ್ರಿಸ್ಪಿ ಬರೋಕ್ಕೆ. ಅದು ಜರಡೆ ಮಾಡ್ಕೊತೀನಿ. ಆಯಿತು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತೀನಿ. ನಿಮಗೆ ಜೀರಿಗೆ ಪುಡಿ ಇಷ್ಟ ಇಲ್ಲ ಅಂದರೆ ಜೀರಿಗೆನೂ ಹಾಕ್ಕೊಬೋದು. ನಾನು ಅದ್ರದ್ದು ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ನಾನು ಖಾರದ ಪುಡಿ ಹಾಕ್ಕೊತೀನಿ. ಒಂದು 4 ಉದ್ದಕ್ಕೆ ಕುಯ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. 1 ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಕೈಗೆ ಹಾಕ್ಕೊಂಡು ಹೀಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗಟ್ಟಿಗೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಕಡಿಮೆ ಆಗ್ತೈತೆ, ನಾನು ಆವಾಗಲೇ ಎತ್ತಿಕ್ಕಿದ್ನಲ್ಲ ಅದು ಹಾಕ್ಕೊತೀನಿ ಉಳಿದಿರೋದು. ಒಂದು 1/4 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಬಿಡೋಣ. ನಾನು ಆವಾಗಲೇ ಹೇಳೋದು ಮರ್ತೋಗ್ಬಿಟ್ಟೆ. ತುಂಬ ಚೆನ್ನಾಗಿರ್ತೈತೆ, ಅದ್ರದ್ದು ಸ್ಮೆಲ್ಲು ಒಳ್ಳೆ ಕೊಡ್ತೈತೆ, ಮತ್ತು ಅಷ್ಟೇ ಟೇಸ್ಟ್ ಕೊಡ್ತೈತೆ ಅದು. ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ. ಆಯಿತು, ಮಿಕ್ಸ್ ಮಾಡಿದ್ದೀನಿ. ಆ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಇದಕ್ಕೆ. ನೋಡಿ ಪಾತ್ರೆಗೆ ಯಾವುದಕ್ಕೂ ಅಂಟದಂಗೆ ಎಲ್ಲ ಕ್ಲೀನಾಗೆ ಇದಕ್ಕೆ ಯಾವ ತರಕಾರಿ ನಾವು ಬಳಸಿದ್ದೀವಲ್ಲ ಹೂಕೋಸು, ಅದಕ್ಕೆ ನೋಡಿ ಕ್ಲೀನಾಗೆ ಎಲ್ಲನೂ ನೋಡಿ ಎಲ್ಲನೂ ಇದು ಮಿಕ್ಸ್ ಆಗಿದೆ. ಇವಾಗ ಇದನ್ನ ಸೈಡಿಗಿಟ್ಟು ಎಣ್ಣೆ ಬಿಸಿಯಾಗಿದೆ ನೋಡೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಇಲ್ಲಾಂದರೆ ಅದೇನಾಗ್ತೈತೆ ಅಷ್ಟು ಒಳಗಡೆ ಸರಿಯಾಗಿ ಬೇಯೋದಿಲ್ಲ, ಮೇಲೆ ಮಾತ್ರ ಸ್ಕ್ರಿಪ್ಪಿಯಾಗಿ ಇದು ಚೆನ್ನಾಗಿ ಬೆಂದಿರ್ತೈತೆ. ಹಾಗಾಗಿ ನಾವು ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು. ನೋಡಿ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಒಂದೊಂದೇ ಹಾಕ್ಕೊಂಬಿಡೋಣ. ಗ್ಯಾಸು ಫಾಸ್ಟ್ ಒಳಗೆ ಇರಲಿ, ಮೀಡಿಯಮ್ ಇದರೊಳಗೆ ಉರಿಯೊಳಗೆ. ತೀರಾ ಕಮ್ಮಿನೂ ಅಲ್ಲ ಫಾಸ್ಟೂ ಅಲ್ಲ, ಮೀಡಿಯಮು ಉರಿಯೊಳಗೆ ಬೇಯಿಸ್ಕೊಳ್ಳೋಣ. ನೋಡಿ ಆಗಿದೆ, ತೆಕ್ಕೊಂಬಿಡೋಣ. ಯಾವ ರೀತಿ ಮಾಡೋದಂತ ಗೋಬಿ ಪಕೋಡ ನೋಡಿದ್ರಲ್ಲ, ತುಂಬ ಚೆನ್ನಾಗಿರ್ತೈತೆ. ಸಂಜೆ ಟೀ ಕಾಫಿಗೆ ಈ ಥರ ಎಲ್ಲ ವೆರೈಟಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರಿಗೂ ಖುಷಿಯಾಗಿ ತಿನ್ಬೋದು. ನಾವು ಹೊರಗಡೆ ಹೋಗಿ ಪಕೋಡ ತಿನ್ನಬೇಕು ಇಲ್ಲ ಗೋಬಿ ಮಂಚೂರಿ ತಿನ್ನಬೇಕು ಅನ್ನೋವಾಗ ಈ ಥರ ಮಾಡ್ಕೊತೀನಿ. ಒಂಥರ ಚೇಂಜಸ್ ಇರ್ತೈತೆ, ಚೆನ್ನಾಗಿರ್ತೈತೆ. ನಿಮ್ಗೆ ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ. ಬಾಯ್.